ರಂಗನಾಯಕ ಸಿನಿಮಾ ನೋಡ್ಕೊಂಬಂದೆ. ಆಕ್ಚುಲಿ ಸಿನಿಮಾದಲ್ಲಿ ತುಂಬಾ ಒಳ್ಳೆ ವಿಚಾರಗಳು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಕನ್ನಡ ಭಾಷೆ ಬಗ್ಗೆ, ಕನ್ನಡ ಭಾಷೆಗೆ ಅನ್ಯಾಯ ಆಗ್ತಿರೋದಾಗಿರ್ಬೋದು, ಕನ್ನಡ ಸಿನಿಮಾಗಳ ಅನ್ಯಾಯ ಆಗಿರ್ಬೋದು. ಆಕ್ಚುಲಿ ಜಗ್ಗೇಶ್ ಮತ್ತೆ ಗುರುಪ್ರಸಾದ್ ಅವ್ರದ್ದು ಒಳ್ಳೆ ಯಶಸ್ವಿ ಜೋಡಿ. ಇದ್ರಲ್ಲಿ ಕೂಡ ನಿಜವಾಗ್ಲೂ ಒಳ್ಳೆ ಕಂಟೆಂಟ್ ಇದೆ ಆಕ್ಚುಲಿ. ಮತ್ತೆ ಇತ್ತೀಚೆಗೆ ನೋಡಿ ಕನ್ನಡ ಸಿನಿಮಾಗಳ ಬಗ್ಗೆ ಹೇಳ್ಬೇಕಂತ ತುಂಬಾ ಭಯ ಆಗುತ್ತೆ. ಆಕ್ಚುಲಿ ಬೇರೆ ಭಾಷೆ ಸಿನಿಮಾಗಳು ಒಂದು ಇಲ್ಲಿ ಬಂದು ದೌರ್ಜನ್ಯ ಮಾಡ್ತಿರೋದಾಗಿರ್ಬೋದು, ಕನ್ನಡ ಒಂದು ಸಿನಿಮಾಗಳಿಗೆ ಥಿಯೇಟರ್ಗಳೇ ಸಿಗ್ತಾ ಇಲ್ಲ, ಸ್ಟಾರ್ಗಳು ಸಿನಿಮಾಗಳಿಗೇನೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಅದು ಕೂಡ ಒಂದಷ್ಟು ಸೂಕ್ಷ್ಮ ವಿಚಾರಗಳು ಇಲ್ಲಿ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಒಟ್ಟಲ್ಲಿ ಹೇಳ್ಬೇಕಂತಂದ್ರೆ ಎಲ್ಲ ದೊಡ್ಡವ್ರು ಬಂದು ಕನ್ನಡ ಭಾಷೆನಾಗ್ಲಿ ಪ್ರೀಸ್ಬೇಕು, ಬೆಳೆಸ್ಬೇಕು, ಒಂದು ಸಪೋರ್ಟ್ ಮಾಡ್ಬೇಕನ್ನೋ ಒಂದು ವಿಚಾರ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಅದು ತುಂಬಾ ಇಷ್ಟ ಆಯ್ತು. ಆ ವಿಷಯನ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಂಗನಾಯಕ ಫಿಲ್ಮ್ ನೋಡಿದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. 90 ವರ್ಷಗಳ ಹಿಂದೆನೇ ಈ ಫಿಲಂ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಕನ್ನಡಕ್ಕೆ ಬಂದಿರಲಿಲ್ಲ. ಈಗ ಬಂದಿದೆ. ಬಟ್ ಜಗ್ಗೇಶ್ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಬಂದ್ವಿ. ಕತೆ ಕಂಟೆಂಟು ಒಂಥರ ಹಿಂದಿನ ರಾಜರ ಕಾಲಕ್ಕೆ ತಕ್ಕಂತೆ ಕತೆ ಇದೆ. ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ರಚಿತಾ ಮಹಾಲಕ್ಷ್ಮಿ ಅಂತ. ಜಗ್ಗೇಶ್ ಆಕ್ಟಿಂಗ್ ಇಸ್ ಫೈನ್. ಯಾರೋ ಷಡಕ್ಷರಿ ಅಂತ ಒಂದು ಇಂಟರ್ವ್ಯೂ ಮಾಡ್ತಾರೆ, ಯಾರೋ ನಿಮ್ಮ ಮೀಡಿಯಾಗೆ ಸಂಬಂಧಪಟ್ಟಂತೆ ಯಾರೊಬ್ಬರು ಇಂಟರ್ವ್ಯೂ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕತೆ ಅಷ್ಟೊಂದು ಏನು ಚೆನ್ನಾಗಿಲ್ದೇ ಇದ್ರು ಕೂತ್ ನೋಡೋಂಗಿದೆ ಅಷ್ಟೇ. ನೆಗೆಟಿವ್ಸ್ ಇದೆ, ಅದು ಹೇಳೋಂಗಿಲ್ಲ. 5 minutes. ಐ ಥಿಂಕ್ ರಂಗನಾಯಕ ಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ. ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಟೀಮ್ ಸ್ಪಿರಿಟ್ ಏನಿದೆಯಲ್ಲ, ಇಟ್ಸ್ ಔಟ್ಸ್ಟ್ಯಾಂಡಿಂಗ್ ಟೀಮ್ ಎಫರ್ಟ್ಸ್. ಆಮೇಲೆ ನಮ್ಮ ಜಗ್ಗೇಶ್ ಅವರು ಆಸ್ ಯೂಶುವಲ್ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಛಾಯಾಗ್ರಹಣ ಸಾಮ್ರಾಟ್ ಅಶೋಕ್ ಗೌತಮ್ ತುಂಬಾ ಚೆನ್ನಾಗಿ ಛಾಯಾಗ್ರಹಣ ಬಂದಿದೆ. ಒಳ್ಳೆಯ ಕನ್ನಡ ಭಾಷೆ, ಸಾಹಿತ್ಯ, ಆಮೇಲೆ ಸುಮಧುರವಾದಂಥ ಹಾಡುಗಳನ್ನ ಯಾವಾಗಲೂ ನಾವು ಮರೆಯಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಕನ್ನಡ ಜನತೆಗೆ ಹಾಡು ಕೊಟ್ಟಿದ್ದಾರೆ. ಇನ್ನೊಂದ್ಸರ್ತಿ ನಾನು ನಮ್ಮ ಜಗ್ಗೇಶ್ ಅವರಿಗೆ, ಗುರುಪ್ರಸಾದ್ ಅವರಿಗೆ, ಸಾಮ್ರಾಟ್ ಅಶೋಕ್ ಗೌತಮ್ ಅವರಿಗೆ ಮತ್ತು ಈ ಚಿತ್ರತಂಡದ ಎಲ್ಲ ಟೀಮ್ಗೆ ನಾನು ಕರ್ನಾಟಕದ ಪರವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇದರದ್ದು ಮೂವಿದು ಏನು ಡೈರೆಕ್ಷನ್ ಇತ್ತು, ಅದು ಗುರುಪ್ರಸಾದ್ ಸರ್ ಏನೋ ಅವರು ಪ್ರೀತಿ ತೋರಿಸಿದ್ದಾರೆ. ಅದು ವೆರಿ ಅಮೇಝಿಂಗ್. ಲೈಕ್ ಇಲ್ಲಿನ ಎಲ್ಲರೂ ಬಂದ್ಬಿಟ್ಟು ನೋಡೋ ಹಾಗಿದೆ. ಆಮೇಲೆ ವಿಡಿಯೋಗ್ರಾಫಿ ಏನು ಮಾಡಿದ್ದಾರೆ, ಅದು ತುಂಬಾ ಡೈರೆಕ್ಷನು ಏನು ವಿಡಿಯೋಗ್ರಾಫಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದು ನೋಡೋ ಹಾಗಿದೆ. ವೆರಿ ನೈಸ್ ಮೂವಿ. ಯಾರು ಮನೆದ ದಿನ ಬಂದು ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ನಾ ಮಾಡಿದ್ದೀನಿ ಅಂತಲ್ಲ, ಟೋಟಲ್ ಫಿಲಮ್ ಟೂ ಗುಡ್, ಚೆನ್ನಾಗಿದೆ. ನನ್ನ ಪಾತ್ರನೂ ನೋಡಿ ಹೇಗಿದೆ ಅಂತ ತಾವೇ ಹೇಳಬೇಕು. ತುಂಬಾ ಚೆನ್ನಾಗಿದೆ ಸಿನಿಮಾ. ಆಕ್ಚುಲಿ ಹೇಳ್ಬೇಕಾದ್ರೆ ಡಬ್ ಮಾಡೋವಾಗ ಸ್ವಲ್ಪ ಪೋರ್ಷನ್ಸ್ ನೋಡಿದೆ, ಪೂರ್ತಿ ಸಿನಿಮಾ ನೋಡಿರ್ಲಿಲ್ಲ. ತುಂಬಾ ಫೀಲ್ ಆಗ್ತಾ ಇದೆ. ಎಸ್ಪೆಷಲಿ ಸೆಕೆಂಡ್ ಹಾಫು, ಲಿಟ್ರಲಿ ಲಾಸ್ಟ್ ಪೋರ್ಷನ್ ಅಂತೂ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರೋ ತರ ಇತ್ತು. ನಮ್ಮ ಕನ್ನಡದ ಬಗ್ಗೆ, ಕನ್ನಡ ಸಿನಿಮಾ ಇತಿಹಾಸದ ಬಗ್ಗೆ, ಅದು ಫಿಕ್ಷನ್ನು ಅಥವಾ ರಿಯಾಲಿಟಿನೂ ಗೊತ್ತಿಲ್ಲ. ನನ್ನನ್ನು ನೋಡಕ್ಕಂತೂ ನೀವೆಲ್ಲರೂ ಸಿನಿಮಾಗೆ ಬರಲೇಬೇಕು. ಆದ್ರೆ ಅದ್ರ ಜೊತೆಗೆ ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ, ರಂಗನಾಯಕ. ಎಲ್ಲಾ ಕನ್ನಡಿಗರು ತುಂಬಾ ಹೆಮ್ಮೆಯಿಂದ, ಪ್ರೀತಿಯಿಂದ ನೋಡ್ಲೇಬೇಕಾದಂತಹ ಸಿನಿಮಾ, ನೋಡ್ಲೇಬೇಕಾದಂತಹ ಅಂತ ಇದ್ದೀನಿ. ಯಾಕಂದ್ರೆ ಸಿನಿಮಾ ಮುಗಿದ್ಮೇಲೆ ನೀವು ಹೇಳ್ತೀರಾ, ಚೈತ್ರ ಹೇಳಿದ್ರು, ನಾವು ನೋಡಿದ್ವಿ, ಖುಷಿ ಪಟ್ವಿ ಅಂತ. ಸೊ ಬನ್ನಿ, ರಂಗನಾಯಕ ಸಿನಿಮಾನ ನೋಡಿ, ಸಿನಿಮಾನ ಗೆಲ್ಸಿ. ಸೊ ಹೌದು, ನಾಯಕಿ ಅಂತ ಅಫ್ಕೋರ್ಸ್ ನಾಯಕಿನೇ, ಒಂದ್ ರೀತಿಯಲ್ಲಿ ನಾಯಕಿನೇ. ಹೌದು, ಇದೊಂಥರ ನಾನು ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ವಿಶಿಷ್ಟವಾಗಿರೋ ಪಾತ್ರನ ಮಾಡಿದ್ದೀನಿ. ಆ ಪಾತ್ರ ಏನು ಹೇಗೆ ಅಂತ ನಾನಂತೂ ಹೇಳಲ್ಲ. ಬಹುಶಃ ನನ್ನ ಲೈಫಲ್ಲಿ, ನನ್ನ ಹಿಸ್ಟ್ರಿಯಲ್ಲಿ ಮತ್ತೆ ಈ ತರ ಪಾತ್ರ ನಾನು ಮಾಡಕ್ ಸಾಧ್ಯ ಇಲ್ಲ. ಸೊ ಒನ್ ಅಂಡ್ ಓನ್ಲಿ ವಿಶೇಷವಾಗಿರೋ ಪಾತ್ರ. ಈ ಪಾತ್ರ ನೀವು ನೋಡ್ಲೇಬೇಕು. ನನಗೋಸ್ಕರ ಬಂದು ಸಿನಿಮಾನ ನೋಡಿ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.